ಇನ್ನು ಬೆಳಗಾವಿಯಲ್ಲಿ ಮಂತ್ರಿಗಿರಿಗಾಗಿ ಕೂಡ ಭಾರಿ ಪೈಪೋಟಿ ನಡೀತಾ ಇರುವಂತದ್ದು. ಘಟಾನುಘಟಿ ನಾಯಕರ ಮಧ್ಯೆ ಆಸಿಫ್ ಸೇಠ್ ಅವರು ಕೂಡ ತಮ್ಮ ಮಹದಾಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಂತ್ರಿಗಿರಿ ನಿರೀಕ್ಷೆಯಲ್ಲಿ ಇದ್ದಾರೆ ಆಸಿಫ್ ಸೇಠ್ ಅವರು. ನನಗೂ ಕೂಡ ಅವಕಾಶ ಸಿಗುತ್ತೆ ಅಂತ ಆಸಿಫ್ ಸೇಠ್ ಅವರು ನಿರೀಕ್ಷೆಯಲ್ಲಿ ಇದ್ದಾರೆ. ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾಗಿರುವಂತಹ ಆಸಿಫ್ ಸೇಠ್ ಅವರು ಕಿತ್ತೂರು ಕರ್ನಾಟಕ ಭಾಗದ ಪ್ರಭಾವಿ ಮುಸ್ಲಿಂ ನಾಯಕ ಕೂಡ ಹೌದು. ಹೈಕಮಾಂಡ್ ನಾಯಕರ ಮೇಲೆ ಅವರ ಬೆಂಬಲಿಗರು ಒತ್ತಡ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಅವಕಾಶ ಕೊಡಬೇಕು ನನಗೆ ಅಂತ, ನಮ್ಮ ನಾಯಕರಿಗೆ ಕೊಡಬೇಕು ಅಂತ ಅವರ ಹಿಂಬಾಲಕರು ಈಗ ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ ಅಲ್ಪಸಂಖ್ಯಾತ ನಾಯಕರಲ್ಲಿ ಯಾರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು, ಕೊಟ್ಟರೂ ಕೂಡ ಒಂದು ಕೊಡಬೇಕಾ ಎರಡು ಕೊಡಬೇಕಾ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಈಗ ಈ ನಡುವೆ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಆಸಿಫ್ ಸೇಠ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಆಸಿಫ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಅವರ ಬೆಂಬಲಿಗರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಆಸಿಫ್ ಸೇಠ್ ಅವರನ್ನು ಕಾಂಗ್ರೆಸ್ನ ಹೈಕಮಾಂಡ್ ಪರಿಗಣಿಸುತ್ತಾ? ಯಾಕಂದರೆ ಪ್ರಭಾವಿ ಮುಸ್ಲಿಂ ಸಮುದಾಯದ ಮುಖಂಡರು ಕೂಡ ಹೌದು. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಆಸಿಫ್ ಸೇಠ್ ಅವರ ಪ್ರಭಾವ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ತುಂಬ ಇದೆ. ಹೀಗಾಗಿ ನಮ್ಮ ನಾಯಕರನ್ನ ಪರಿಗಣಿಸಬೇಕು ಅಂತ ಆ ಭಾಗದ ಅಲ್ಪಸಂಖ್ಯಾತ ನಾಯಕರು ಅವರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅವಕಾಶವನ್ನು ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕೂಡ ಸಂಘಟಿಸ್ತಾರೆ, ಪಕ್ಷದ ವೋಟ್ ಬ್ಯಾಂಕಿಗೂ ಕೂಡ ನೆರವಾಗ್ತಾರೆ ಎನ್ನುವಂತಹ ಒಂದು ಬೇಡಿಕೆ ಇದೆ. ಆದರೆ ಕಾಂಗ್ರೆಸ್ನ ಹೈಕಮಾಂಡು ಸಾಕಷ್ಟು ಲೆಕ್ಕಾಚಾರಗಳನ್ನು ಇಟ್ಕೊಂಡಿದೆ. ಈಗ ಯಾರಿಗೆ ಕೊಡಬೇಕು, ಕೊಟ್ಟರು ಸಮುದಾಯವಾರು ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಅದೇ ರೀತಿಯಾಗಿ ಪ್ರಾಂತ್ಯವಾರು ಯಾರ್ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಅದೇ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆ ಅಥವಾ ಪ್ರಾಂತ್ಯಗಳವಾರು ಅಲ್ಲಿ ಎಷ್ಟೆಷ್ಟು ಸ್ಥಾನಗಳನ್ನು ಕೊಡಬೇಕು, ಯಾರಿಗೆ ಕೊಟ್ಟರೆ ಮುಂಬರುವಂತಹ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಭವಾಗುತ್ತೆ, ಇದೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಮುಂದುವರಿತಾ ಇದೆ. ಇನ್ನು ಈ ಬಾರಿ ಮೊದಲ ಪಟ್ಟಿಯಲ್ಲಿ ಸಿಗದೇ ಇದ್ದರೂ ಕೂಡ ಎರಡನೇ ಪಟ್ಟಿಯಲ್ಲಾದರೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಆಸಿಫ್ ಸೇಠ್ ಅವರ ಅಭಿಮಾನಿಗಳು, ಅವರ ಹಿಂಬಾಲಕರು ಒತ್ತಾಯ ಮಾಡ್ತಾ ಇದ್ದಾರೆ. ಇತ್ತ ಕೋಲಾರ ಭಾಗದ ಶಾಸಕರು ಕೂಡ ಮಂತ್ರಿಗಿರಿಗಾಗಿ ಲಾಭಿಯನ್ನು ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಅವಕಾಶಕ್ಕಾಗಿ ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ಕೆಜಿಎಫ್ನ ಶಾಸಕಿ ರೂಪಕಲಾ ಶಶಿಧರ್ ಅವರು ಲಾಬಿ ನಡೆಸ್ತಾ ಇದ್ದಾರೆ. ಕೆಎಚ್ ಮುನಿಯಪ್ಪ ಪುತ್ರಿ ರೂಪಕಲಾ ಶಶಿಧರ್ ಅವರು, ಮಾಲೂರು ಶಾಸಕ ನಂಜೇಗೌಡ ಅವರು ಕಸರತ್ತು ಆರಂಭಿಸಿದ್ದಾರೆ. ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ಕೂಡ ಲಾಬಿ ನಡೆಸ್ತಾ ಇದ್ದಾರೆ. ಸಚಿವ ಸ್ಥಾನ ಬೇಕು ನಮಗೆ ಅಂತ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಲಾಬಿ ಮಾಡ್ತಾ ಇದ್ದಾರೆ. ಇನ್ನು ಮಂತ್ರಿಗಿರಿಗಾಗಿ ಅನೇಕರು ಈಗ ಲಾಬಿ ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಯಾರ್ಯಾರು ತಮಗೆ ಹಿರಿಯ ನಾಯಕರು ಪರಿಚಯ ಇದ್ದಾರೆ ಅವರ ಮೂಲಕವಾಗಿ ಒತ್ತಡವನ್ನು ಹೇರುವಂತಹ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಅವಕಾಶ ಮಾಡಿಕೊಡ್ಬೇಕು, ನಮಗೆ ನಮ್ಮ ಹಿಂಬಾಲಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮಾಲೂರು ಶಾಸಕ ನಂಜೇಗೌಡ, ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ಕೂಡ ತಮ್ಮ ನಾಯಕರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಕೋಲಾರ ಭಾಗದ ಶಾಸಕರು ಕೂಡ ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಲಾಬಿ ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಬೇಕು ಅಂತ ಅವರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಹೀಗಾಗಿ ಎಲ್ಲವೂ ಕೂಡ ಕೊನೆಯದಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿರುತ್ತೆ. ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಅವರು ಕೆಎಚ್ ಮುನಿಯಪ್ಪ ಅವರ ಪುತ್ರಿ ಕೂಡ ಹೌದು. ಕೆಎಚ್ ಮುನಿಯಪ್ಪ ಅವರು ಕೂಡ ಪ್ರಭಾವಿ ನಾಯಕರಾಗಿದ್ದಾರೆ. ಮಾಲೂರು ಶಾಸಕ ನಂಜೇಗೌಡ ಅವರು ಕೂಡ ಕಸರತ್ತನ್ನು ಮಾಡ್ತಾ ಇದ್ದಾರೆ ಸಚಿವ ಸ್ಥಾನಕ್ಕಾಗಿ. ಇತ್ತ ಎಸ್ಎನ್ ನಾರಾಯಣಸ್ವಾಮಿ ಅವರು ಕೂಡ ಸಚಿವ ಸ್ಥಾನ ಬೇಕೇ ಬೇಕು ನನಗೆ ಅಂತ ಅವರು ಕೂಡ ಪಟ್ಟು ಹಿಡಿತಾ ಇದ್ದಾರೆ. ಮತ್ತೊಂದು ಕಡೆ ಅವರ ಹಿಂಬಾಲಕರು ಕೂಡ ನಮ್ಮ ಕೋಲಾರ ಭಾಗಕ್ಕೆ ಕೊಡ್ತಾ ಇಲ್ಲ, ಸಚಿವ ಸ್ಥಾನ ಕೊಡಬೇಕು ಅಂತ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ.